ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜ್ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನು ಅಂದ್ರೆ, ನನ್ನ ಹಸ್ಬೆಂಡ್ ಅವ್ರ ಬರ್ತಡೇ ಇವತ್ತು. ಸೊ ಅವ್ರಿಗೋಸ್ಕರ ಏನೇನು ನಾಷ್ಟ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ. ಹಾಗೆ ಫಸ್ಟ್ ಟೈಮ್ ನಾನು ವ್ಲಾಗ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಇವತ್ತು ಹಾಗೆ ನಂಜನಗೂಡು ತೇರ್ ಕೂಡ ಇವತ್ತು. ಸೊ ನಾನು ಇವತ್ತು ವ್ಲಾಗ್ ಮಾಡ್ತಾ ಇರೋದು ಬುಧವಾರ. ಸೊ ಅದಕ್ಕೆ ನಾನು ಇವಾಗ ನಾಷ್ಟ ಬಂದ್ಬಿಟ್ಟು ತರಕಾರಿ ಬಾತ್ ಮತ್ತೆ ವಡೆ ಮಾಡಿದ್ದೀನಿ. ಹಾಗೆ ನೈಟ್ ಜಾಮೂನ್ ಮಾಡಿ ಇಟ್ಟಿದ್ದೀನಿ. ಸೊ ಓಕೆ, ಎಲ್ಲ ರೆಡಿ ಆಗ್ತಾ ಇದೆ. ಬಾತ್ ರೆಡಿ ಆಗಿದೆ, ಈಗ ವಡೆ ಮಾಡಬೇಕು ಅಷ್ಟೇನೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಏನೇನು ಮಾಡಿದ್ದೀನಿ ನಾಷ್ಟ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿ ವಡೆ ರೆಡಿ ಆಗ್ತಾ ಇದೆ. ಆಕ್ಚುಲಿ ಕುಕ್ಕರಲ್ಲಿ ಬಾತ್ ರೆಡಿ ಆಗಿದೆ. ಸ್ವಲ್ಪ ಹಾಗೆ ಕುಕ್ಕರ್ ಮುಚ್ಚಲ ಕ್ಲೋಸ್ ಮಾಡ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಜಾಮೂನ್ ಕೂಡ ನೈಟೇ ರೆಡಿ ಮಾಡಿಟ್ಟಿದೆ. ಯಾವ ರೀತಿ ಟೇಸ್ಟ್ ಇದೆ ಅಂತ ನೋಡ್ಬೇಕು ಅಷ್ಟೇ. ನನ್ನ ಹಸ್ಬೆಂಡ್ ಕೊಡ್ಬೇಕು. ಸೊ ಅವ್ರ ಬರ್ಡೇ ಸ್ಪೆಷಲ್ಗೆ ಜಾಮೂನ್ ಸ್ವೀಟ್ ಆಗಿ ಮಾಡಿದ್ದೀನಿ. ಹಾಗೆ ಬಾತು ಮತ್ತೆ ವಡೆನ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲನೂ ಮುಗಿಸಿ ನಾಷ್ಟ ಕೂಡ ಮಾಡಿ ಎಲ್ಲ ಮುಗೀತು. ನೆಕ್ಸ್ಟ್ ಅದಾದಮೇಲೆ ನನ್ನ ಹಸ್ಬೆಂಡ್ ಅವರು ಎಲ್ಲೋ ಹೊರಗಡೆ ಹೋಗಬೇಕು, ಅವ್ರ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ರು. ನಿಶು ಕೂಡ ಮಲಗಿಸಿದ್ದೆ, ಅವ್ನಿಗೂ ಕೂಡ ಸ್ನಾನ ಮಾಡಿಸಿ ತಲೆಗೆ ಅವತ್ತು ಅವನಿಗೆ ಸ್ನಾನ ಮಾಡಿಸಿ ಬಿಸಿ ಬಿಸಿ ನೀರು ಊದ್ಬಿಟ್ಟು ಮಲಗಿಸ್ದೆ. ಮನ್ಗಿದ್ದ ಅವನು. ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗ್ತಾಯಿದ್ದಾರೆ. ನಾನು ಈ ಡ್ರೆಸ್ ಕೂಡ ಜುಡಿಯೋದಲ್ಲಿ ತೊಗೊಂಡಿರೋದು ಅಂದ್ಬಿಟ್ಟು ನಾನು ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಒಂದು ವ್ಲಾಗಲ್ಲಿ. ಮತ್ತು ನಿಶಿಗೆ ಬಟ್ಟೆ ತೊಗೊಂಡಿರೋದು ಅದೆಲ್ಲನೂ ಕೂಡ ನಾನು ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ಯಾರೂ ನೋಡಿಲ್ಲ ಅಂದರೆ ಒಂದ್ಸಲಿ ಹೋಗಿ ಆ ವ್ಲಾಗ್ನ ನೋಡಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ಅವ್ರು ಮಾತಾಡ್ತಾಯಿದ್ರು. ಇಲ್ಲಿ ಅವರೆಲ್ಲ ಫೇಸ್ ಎಲ್ಲ ಇದು ಮಾಡ್ತಾಯಿದ್ದಾರಲ್ಲ ಒಂಥರ, ಅದೆಲ್ಲನೂ ಏನು ಅನ್ಕೋಬೇಡಿ ನೀವು. ಸುಮ್ಮನೆ ಹಾಗೆ ನನ್ನ ಜೊತೆ ಅವ್ರು ಮಾತಾಡ್ತಾಯಿದ್ರು ಕ್ಯಾಶುವಲಾಗಿ. ನೆಕ್ಸ್ಟ್ ಅದಾದಮೇಲೆ ಅವ್ರ ಬರ್ಡೇಗೆ ಅಂದ್ಬಿಟ್ಟು ನಾವು ಸಂಜೆ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಅದು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು ಕೂಡ ನಮಗೆ. ಒಳಗೆ ನಾವು ಡೈರೆಕ್ಟಾಗಿ ಹೊಂಟೋದ್ವಿ. ನಾವು ಯಾವ್ದಾದ್ರು ಟಿಕೆಟ್ ಆಗಿರ್ಬೋದು ಅಥವಾ ಕ್ಯೂವಲ್ಲಿ ಆಗಿರ್ಬೋದು ಯಾವುದೇ ಥರ ಹೋಗಲಿಲ್ಲ. ಒಬ್ರು ಆಂಟಿಯಲ್ಲಿ ಹೂ ಮಾರ್ತಾಯಿದ್ರು, ಅವರು ಹೇಳ್ಬಿಟ್ಟು ಬಿಡಿಸ್ಕೊಟ್ರು ನಮ್ಮನ್ನ ಒಳಗೋಗಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಡೈರೆಕ್ಟಾಗಿ ಹೋದ್ವಿ. ದರ್ಶನ ಮಾಡಿಕೊಂಡು ಮನೆಗೆ ಹೊರಟ್ವಿ ನಾವು. ತುಂಬ ಸ್ವಲ್ಪ ರಶ್ ಇದ್ದರೂ ಕೂಡ ಅವತ್ತು ಸಂಜೆ, ಅಂದರೆ ಸಂಜೆ ಟೈಮ್ ಹೋದರೆ ಅಷ್ಟು ಜನ ಇರಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಸೊ ಆಲ್ಮೋಸ್ಟ್ ಯಾವಾಗಲೂ ಬೆಳಗ್ಗೆನೇ ಹೋಗ್ತಾಯಿದ್ವಿ. ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಜೊತೆ ಎಲ್ಲ ಸಂಜೆ ಟೈಮ್ ಹೋಗಿದ್ದಾರೆ. ಸೊ ನಾನು ಸಂಜೆ ಟೈಮ್ ಫಸ್ಟ್ ಟೈಮ್ ಹೋಗಿದ್ದು ಅಷ್ಟೇ. ತುಂಬ ಚೆನ್ನಾಗಿ ದರ್ಶನ ಆಯಿತು ಆ ತಾಯಿನ ನೋಡಿಕೊಂಡು. ನೆಕ್ಸ್ಟ್ ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಒಂದು ಸ್ಪೆಷಲ್ ಮೂಮೆಂಟು ನನ್ನಿಂದ ಏನು ಈ ಸಲ ಕೇಕ್ ಕಟ್ಟಿಂಗ್ಸ್ ಆಗಿರ್ಬೋದು ಇದೇನು ಮಾಡಲಿಲ್ಲ. ಜಾಮೂನ್ ಮಾಡಿ ಸ್ವೀಟ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ಗೆ ತಿನ್ನಿಸ್ದೆ ಅಷ್ಟೇ. ಹಾಗೆ ಹೋಗಬೇಕಾದ್ರೆ ಫುಲ್ ರೋಡೆಲ್ಲ ಕತ್ಲೆ ಆಗಿತ್ತಲ್ಲ, ಅಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಅದನ್ನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡೆ ನಾನು. ನೆಕ್ಸ್ಟ್ ಅದಾದಮೇಲೆ ಚಾಮುಂಡಿ ಬೆಟ್ಟದಿಂದ ಎಲ್ಲಿಗೆ ಹೋಗಿದ್ದೀವಿ ಅಂತ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹಾಗೆ ಈ ವ್ಲಾಗ್ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಚಾಮುಂಡಿ ಬೆಟ್ಟದಿಂದ ಅಂತ ಅಂದ್ಬಿಟ್ಟು. ನಿಶು ಕೂಡ ತೋರಿಸ್ತಾ ಇದೆ, ನೋಡು ಲೈಟಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡು ನಿಶು ಅಲ್ಲಿ ಲೈಟಿಂಗ್ಸ್ನ ಅಂತ ಅಂದ್ಬಿಟ್ಟು ಅವ್ನಿಗೆ ನಾನು ತೋರಿಸ್ತಾ ಇದ್ದೆ.
ನೆಕ್ಸ್ಟ್ ಅದಾದಮೇಲೆ ಅಲ್ಲಿಂದ ನಾವು ಇಲ್ಲಿಗೆ ಹೋಟೆಲ್ಗೆ ಬಂದಿದ್ದೀವಿ. ಈ ಹೋಟೆಲ್ಗೆ ಯಾರು ಬಂದಿಲ್ಲ ಅಂತಂದರೆ ಮೈಸೂರಲ್ಲಿ ಬಂದೇ ಇಲ್ಲ ಅಂದರೆ ಬಂದು ಒಂದ್ಸಲ ಟ್ರೈ ಮಾಡಿ, ಅಷ್ಟು ಟೇಸ್ಟಿಯಾಗಿರುತ್ತೆ ಇಲ್ಲಿ ಫುಡ್ಡು. ನನ್ನ ಫೇವ್ರೇಟ್ ಅಂದರೆ ಇಲ್ಲಿ ಪುಳಿಯೋಗರೆ ಮತ್ತು ಹುರುಳಿಕಾಯಿ ಚಿತ್ರಾನ್ನ ತುಂಬ ಇಷ್ಟ. ನಾನು ಫಸ್ಟ್ ಟೈಮ್ ಬಂದು ನನ್ನ ಹಸ್ಬೆಂಡ್ ಕರ್ಕೊಂಬಂದು ತಿನ್ನಿಸಿದಾಗ ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಟೈಮ್ ಬಂದಿರೋದು ನನ್ನ ಹಸ್ಬೆಂಡ್ ಬರ್ಡೇ ದಿನ ಬಂದು ಪಾರ್ಸಲ್ ತೊಗೊಂಡೋದ್ವಿ ಮನೆಗೆ. ಸೊ ಯಾರೆಲ್ಲ ಬಂದಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಇಲ್ಲಿಗೆ ಬಂದು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್, ಬಾಯ್. ಹಾಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.